ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಡಿಯಲ್ಲಿ ನಿಮಗೆ ಕಾಣ್ಬೋದು ಪುದೀನ ಸೊಪ್ಪು. ಈ ಪುದೀನ ಸೊಪ್ಪಿನ ಒಂದು ಔಷಧೀಯ ಗುಣದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ. ನಡಿಯಲ್ಲಿ ಒಂದು 5 ಪುದೀನದ ಗಿಡವನ್ನು ತಗೊಂಡಿದ್ದೇನೆ. ಬನ್ನಿ ಇವಾಗ ಅದನ್ನು ನಾವು ನೀರಾಕಿ ಚೆನ್ನಾಗಿ ಮೊದಲು ತೊಳ್ಕೊಳ್ವಾ. ನೋಡಿ, ಒಂದು ತಟ್ಟೆ ತಗೊಂಡು ಸ್ವಲ್ಪ ನೀರು ಹಾಕಿಲ್ತಿದ್ದೆ. ಈ ಪುದೀನದ ಎಲೆಗಳನ್ನೆಲ್ಲ ಬಿಡಿಸಿಕೊಂಡು ಅದಕ್ಕೆ ಹಾಕಿರೋದು. ನೋಡಿ, ಏನಾದರೂ ಈ ಮಣ್ಣು ಕಸ ಕಡ್ಡಿ ಎಲ್ಲ ಇದ್ದರೆ ಅದೆಲ್ಲ ಹೋಗಲಿಕ್ಕೆ ನಮಗೆ ಚೆನ್ನಾಗಿ ನೀರು ಹಾಕಿ ನಾವು ತೊಳ್ಕೊಳ್ಳುವಂಥದ್ದು. ಪುದೀನ ಶರೀರಕ್ಕೆ ತಂಪು ನೀಡುವಂಥ ಒಂದು ಸಸ್ಯ ಅಂತ ಹೇಳ್ಬೋದು. ಇದರ ಎಲೆಗಳು ಭಾರಿ ತಂಪು. ನೋಡಿ, ಇದನ್ನು ನಾವು ಜ್ಯೂಸಲ್ಲಿ ಕೂಡ ಬಳಸ್ತೇವೆ. ಇದರಿಂದ ಚಟ್ನಿ, ತಂಬುಳಿ, ಪಕೋಡ, ಈ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಏನು ಮಾಡಬೇಕಂದ್ರೆ ನಾನು ಸ್ವಲ್ಪ ನಾವು ಕೈಯಲ್ಲಿ ಹಿಸುಕಿ ಹೊಲ್ಬೇಕು ಪುದೀನದ ಸೊಪ್ಪನ್ನು. ನಂತರ ಒಂದು ನೀರಿರುವ ಯಾವುದೇ ಒಂದು ಪಾತ್ರೆ ಆಗ್ಬೋದು ನಮಗೆ. ನೀರನ್ನು ಸಂಗ್ರಹಿಸಿರುವಂಥ ಪಾತ್ರೆಗೆ ಇದನ್ನು ಹಾಕಿರೋದು. ನಾನು ಈ ಬಾಟ್ಲಿಗೆ ಹಾಕಿರ್ತಿದ್ದೇನೆ. ಹೀಗೆ ಹಾಕಿಟ್ಟು ಒಂದು 10 ನಿಮಿಷ ಕಾಲ ಇದನ್ನು ಹೀಗೆ ಇಡಬೇಕು. ಆನಂತರ ಈ ನೀರನ್ನು ಕುಡಿಬೋದು. ಬನ್ನಿ ಇವಾಗ ಅದರ ಔಷಧ ಗುಣ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಪುದೀನ ವಾಟರ್ ಅಥವಾ ಪುದೀನದ ನೀರನ್ನು ನಾವು ಯಾವ ರೀತಿ ತಯಾರಿಸುವುದು ಅಂತೇಳಿ ನಾನು ಇವಾಗ ತೋರಿಸಿಕೊಟ್ಟೆ ನಿಮಗೆ. ಈಗ ಅದರ ಉಪಯೋಗದ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಈ ಜೀರ್ಣಕ್ರಿಯೆಗೆ ಇದು ಭಾರಿ ಒಂದು ಉತ್ತಮವಾದದ್ದು. ಈ ಗ್ಯಾಸ್ಟ್ರಿಕ್ ಆಗ್ತದೆ, ಅಜೀರ್ಣ ಆಗ್ತದೆ, ಅಂಥ ಸಂದರ್ಭದಲ್ಲಿ ಈ ಪುದೀನದ ಸೊಪ್ಪನ್ನು ಈ ರೀತಿಯಾಗಿ ನಾವು ನೀರಲ್ಲಿ ಹಾಕಿ ಕುಡಿಯೋದರಿಂದ ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ದೇಹವನ್ನು ತಂಪಾಗಿಸೋದು. ಬೇಸಿಗೆಗಾಲದಲ್ಲಿ ವಿಪರೀತ ಸೆಕೆ, ಶರೀರ ನಮಗೆ ಸಾಕಷ್ಟು ಉಷ್ಣಾಂಶದಿಂದ ಕೂಡಿರ್ತದೆ. ಅಂತಹ ಸಂದರ್ಭದಲ್ಲಿ ಈ ಪುದೀನ ಎಲೆಗಳನ್ನು ನೀರಲ್ಲಿ ಹಾಕಿ ಕುಡಿಯುವುದರಿಂದ ನಮಗೆ ಈ ಶರೀರದ ಉಷ್ಣತೆ ಅನ್ನುವಂಥದ್ದು ನಿವಾರಣೆ ಆಗ್ತದೆ. ಶರೀರ ಒಂದು ಕೂಳು ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಇದರ ಜ್ಯೂಸ್ ಕೂಡ ಮಾಡಿ ಕುಡಿಬೋದು, ಅಥವಾ ಹೀಗೆ ನೀರಲ್ಲಿ ಹಾಕಿ ಕೂಡ ಕುಡಿಬೋದು. ಇನ್ನು ಬಾಯಿ ದುರ್ಗಂಧ, ಬಾಯಿ ವಾಸನೆ ಬರೋದು, ಹೆಚ್ಚಿನವರಲ್ಲಿ ಈ ಸಮಸ್ಯೆ ಇರ್ತದೆ. ಈ ಬಾಯಿಯ ದುರ್ವಾಸನೆಯನ್ನು ನಿವಾರಿಸಲಿಕ್ಕೆ ಕೂಡ ಈ ಪುದೀನದ ನೀರು ಭಾರಿ ಒಂದು ಒಳ್ಳೆಯದು. ಇದನ್ನು ಬಾಯಲ್ಲಿ ಹಾಕಿ ಕೂಡ ಜಗಿಬೋದು. ನಿಮಗೆ ಜಗಿಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಆದರೆ ಇದನ್ನು ನೀರಲ್ಲಿ ಹಾಕಿ ಕುಡಿಬೋದು. ಇನ್ನು ತೂಕವನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಶರೀರದಲ್ಲಿರುವ ಮೆಟಾಬಾಲಿಸಮನ್ನು ಹೆಚ್ಚಿಸಿ ಕೊಬ್ಬನ್ನು ಕರಗಿಸಿ ಇದು ನಮಗೆ ಶರೀರದ ತೂಕವನ್ನು ಕೂಡ ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು ನಮಗೆ ಚರ್ಮದ ಹೊಳಪನ್ನು ಹೆಚ್ಚಿಸ್ತದೆ. ಈಗ ಮುಖದಲ್ಲಿ ಮೊಡವೆ, ಪಿಂಪಲ್ಸ್ ಎಲ್ಲ ಆಗುವಂಥದ್ದು ಸಾಮಾನ್ಯ, ಹೆಚ್ಚಿನವರಲ್ಲಿ ಇರ್ತದೆ. ಆಗ ನಾವು ಈ ನೀರನ್ನು ಸದಾ ಕುಡಿತಾ ಇದ್ದರೆ ಇದು ರಕ್ತವನ್ನು ಶುದ್ಧೀಕರಣ ಮಾಡಿ ಒಂದು ಚರ್ಮಕ್ಕೆ ಒಂದು ಗ್ಲೋ ಕೂಡ ಬರ್ತದೆ, ಹಾಗೂ ಮೊಡವೆ ಕೂಡ ನಿವಾರಣೆ ಆಗ್ತದೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ವಿಟಮಿನ್ ಎ ಮತ್ತು ಸಿ ಇದು ನಮಗೆ ಶರೀರಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತದೆ. ಹೊರಗಿನಿಂದ ಬರುವಂಥ ಈ ಇನ್ಫೆಕ್ಷನ್ನಿಂದ ನಮಗೆ ಶರೀರವನ್ನು ಒಂದು ರಕ್ಷಣೆಯನ್ನು ನೀಡ್ತದೆ ಅಂತ ಹೇಳ್ಬೋದು. ಹಾಗೆ ಇದರಿಂದ ನಮಗೆ ಹಲವಾರು ಉಪಯೋಗ ಉಂಟು. ಕೇವಲ ಒಂದು ಪುದೀನದ ಎಲೆ, ಇದನ್ನು ನಾವು ಕೇವಲ ಈ ರೀತಿಯಾಗಿ ನೀರಲ್ಲಿ ಹಾಕಿ ಕುಡಿಯೋದು. ಶರೀರಕ್ಕೆ ತಂಪು. ನೋಡಿ, ಇವಾಗ ನಾವು ಪುದೀನ ಎಲೆಗಳನ್ನು ಹಾಕಿಟ್ಟ ನೀರನ್ನು ಸ್ವಲ್ಪ ಕುಡಿದು ನೋಡುವ.
ಈ ನೀರು ನಮಗೆ ಕುಡಿಯುವಾಗ ಶರೀರಕ್ಕೆ ಒಂದು ಕೂಲ್ ತುಂಬ ತಂಪಾಗ್ತದೆ ನೋಡಿ. ಈ ಬೇಸಿಗೆಗಾಲದಲ್ಲೆಲ್ಲ ಇದು ಭಾರಿ ಒಳ್ಳೆಯದು, ಶರೀರಕ್ಕೆ ಒಂದು ತಂಪಾಗ್ತದೆ, ಐಸ್ ರೀತಿ ಆಗ್ತದೆ. ಇದನ್ನು ದಿನದಲ್ಲಿ ಇದು ನಮಗೆ ಶರೀರಕ್ಕೆ ತಂಪು ನೀಡ್ತದೆ ಅಂತೇಳಿ ನಾವು ವಿಪರೀತವಾಗಿ ಕೂಡ ಇದನ್ನು ಸೇವಿಸುವುದು ಒಳ್ಳೆಯದಲ್ಲ. ದಿನದಲ್ಲಿ 1-2 ಗ್ಲಾಸ್ ಎಲ್ಲ ಕುಡಿದರೆ ಸಾಕು. ಹಾಗೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ನೀಡಿದಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳಿಕೊಳ್ತಿದ್ದೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ, ಅದೇ ರೀತಿ ಅಡುಗೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಅಗತ್ಯ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಇದೇ ರೀತಿಯ ವಿಷಯದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.